ಪಾವಗಡದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾವಗಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನೆ ಮಾಡಿ ವರದಿ ಕೊಡಬೇಕು, ಏನಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು, ಈ ಬಗ್ಗೆ ವರದಿ ಸಿದ್ಧಪಡಿಸಬೇಕು. ಆ ವರದಿಯನ್ನು ನೋಡಿದ ಬಳಿಕ ಏನಾಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರು ಕೊಟ್ಟಂತಹ ವರದಿ ನಂತರ ನಾವು ಕ್ರಮ ಕೈಗೊಳ್ತೀವಿ. ನೇರವಾಗಿ ಜಂಟಿ ನಿರ್ದೇಶಕರ ಮೇಲೆ ಆರೋಪ ಮಾಡಿದ್ದಾರೆ. ಹೀಗಾಗಿ ಜಂಟಿ ನಿರ್ದೇಶಕರು ಆ ರೀತಿ ಮಾಡೋದಕ್ಕೆ ಏನು ಕಾರಣ ಆಯಿತು ಅಂತ ತನಿಖೆ ಮಾಡಬೇಕು. ಜಂಟಿ ನಿರ್ದೇಶಕರು ಈ ರೀತಿ ಮಾಡೋದಕ್ಕೆ ಬೇರೆ ಯಾರಾದರೂ ಕಾರಣನ, ಅಥವಾ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರೇನಿದ್ದಾರೆ ಅವರೇ ಈ ರೀತಿಯಾಗಿ ಮಾಡಿದ್ರ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು. ತನಿಖೆ ಆದ ನಂತರ ಏನು ವರದಿ ಬರುತ್ತೆ ಆ ವರದಿಯನ್ನು ನೋಡ್ತೀವಿ. ವರದಿಯನ್ನು ನೋಡಿಕೊಂಡು ನಂತರ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಮಾಡ್ತೀವಿ, ಅದಾದ ಬಳಿಕ ತಪ್ಪು ಯಾರದು ಅನ್ನೋದು ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಜಂಟಿ ನಿರ್ದೇಶಕ ಆಗಿರುವಂತಹ ಕೃಷ್ಣಪ್ಪ ಏನಿದ್ದಾರೆ ಅವರ ತಪ್ಪು ಏನು ಅನ್ನುವಂಥದ್ದು ಈಗಲೂ ಗೊತ್ತಾಗಿಲ್ಲ ನಮಗೆ. ಪ್ರಾಥಮಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಮಲ್ಲಿಕಾರ್ಜುನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿಟ್ಟಿದ್ದಾರೆ. ನೇರವಾಗಿ ಕೃಷ್ಣಪ್ಪ ಅವರ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆ ಮಾಡಿಸ್ತೀವಿ. ಇಲಾಖೆಯಲ್ಲಿ ತನಿಖೆ ಆಗುತ್ತೆ. ಈ ತನಿಖಾ ವರದಿ ಕೈಗೆ ಬಂದ ನಂತರ ಏನು ತಪ್ಪಾಯಿತು, ಅಂದರೆ ಕೃಷ್ಣಪ್ಪ ಅವರು ಈ ರೀತಿಯಾಗಿ ಅವರಿಗೆ ಕಿರುಕುಳ ಕೊಡೋದಕ್ಕೆ ಏನು ಕಾರಣ ಆಯಿತು, ಕಿರುಕುಳ ಅವರೇ ಕೊಟ್ಟಿದ್ದ ನೇರವಾಗಿ ಅಥವಾ ಬೇರೆ ಯಾರಾದರೂ ಕಿರುಕುಳ ಕೊಡಿಸೋದಕ್ಕೆ ಮುಂದಾದ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗುತ್ತೆ. ವರದಿ ಬಂದ ಬಳಿಕ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನನಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ, ಆದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು. ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಅದು ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.